ದೇಶಕ್ಕೆ ಸ್ವತಂತ್ರ ಲಭಿಸಿದರೂ ಜಾಗೀರ್ ಪನ್ನೂರ್ ಗ್ರಾಮದ ರಸ್ತೆಗೆ ಸಿಕ್ಕಿಲ್ಲ ಸ್ವತಂತ್ರ. ಮಾನ್ವಿ ತಾಲೂಕಿನ ಅಡಿವಾಳ ಜಾಗೀರ್ ಪನ್ನೂರ್ ರಸ್ತೆಯ ದುಸ್ಥಿತಿ ಇದು. ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಡಬಲಿ ಸಾಂಬೇಲಪ್ಪ ಎಲ್ಲಿದೆಯಪ್ಪ? ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ವಿದ್ಯಾರ್ಥಿಗಳಿಂದ ಚಕ್ಕರ್. ಈ ರಸ್ತೆ ಚೆನ್ನಾಗಿದೆ ಎಂದು ಎಡಬಲಿ ಸಾಂಬೇಲಪ್ಪನಿಗೆ ಸನ್ಮಾನಿಸಿ ಗೌರವಿಸಬೇಕು. ಶಾಸಕ ಹಂಪಯ್ಯ ನಾಯಕರೇ, ಸಚಿವ ಬೋಸರಾಜ್ ಸಾಹೇಬ್ರೆ, ನೀವಾದರೂ ಒಮ್ಮೆ ತಿರುಗಾಡಿ. ದೇಶಕ್ಕೆ ಸ್ವತಂತ್ರ ಲಭಿಸಿದ ನಂತರ ಗ್ರಾಮೀಣ ರಸ್ತೆಗಳು ಅಭಿವೃದ್ಧಿ ಹೊಂದಿವೆ ಎಂದು ಹೇಳುತ್ತಾರೆ. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಎಡಿವಾಳ ಜಾಗೀರ್ ಪನ್ನೂರ್ ಮಾರ್ಗದ ರಸ್ತೆಗೆ ಸ್ವತಂತ್ರ ಸಿಕ್ಕಿಲ್ಲದ ಕಾರಣ ಕೆಸರುಮಯವಾಗಿದೆ. ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಡಬಲಿ ಸಾಂಬೇಲಪ್ಪ ಎಂಬಾತ ಅದೇನು ಡ್ಯೂಟಿ ಮಾಡುತ್ತಾರೋ ಏನು ಎಂಬುದು ತಿಳಿಯದಾಗಿದೆ. ಜಾಗೀರ್ ಪನ್ನೂರ್ ಮಾರ್ಗದ ರಸ್ತೆಯನ್ನ ಉತ್ತಮವಾಗಿ ಇಟ್ಟುಕೊಂಡಿದ್ದಾರೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ವಿಧಾನಸಭೆಯಲ್ಲಿ ಸಾಂಬೇಲಪ್ಪರನ್ನು ಸನ್ಮಾನಿಸಿ ಗೌರವಿಸಬೇಕು. ಈ ರಸ್ತೆ ಇಷ್ಟೊಂದು ಚೆನ್ನಾಗಿರುವುದರಿಂದ ಸ್ವತಂತ್ರ ಸಿಕ್ಕಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತರ ಆರೋಪವಾದರೆ, ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅದೆಷ್ಟೋ ದಿನಗಳಾಗಿವೆ ಪಾಠ ಕೇಳದೆ. ಸರ್, ಅನುದಾನ ಲೂಟಿ ಮಾಡಿದ್ದಾರೆ ಅನಿಸ್ತಾರೆ ಮೋಸ್ಟ್ಲಿ. ಯಾಕೆಂದ್ರೆ ಅರ್ಧ ಭಾಗದಿಂದ ಚಿಕ್ಕಲ್ಪರಿವರೆಗಾಗಿ ರಸ್ತೆ ನಿರ್ಮಾಣ ಆಗಿದೆ. ಚಿಕ್ಕಲ್ಪರಿ ಗ್ರಾಮದಿಂದ ಪನ್ನೂರುವರೆಗೆ ಇಲ್ಲಿವರೆಗೂ ಯಾವುದೇ ರೀತಿಯಾದ ಡಾಂಬರ್ ಆಗಲಿ ಮರಮ ಆಗಲಿ ಕಂಕರ ಸಹ ಹಾಕದಂಗೆ ಹಾಗೇನೆ ಉಳ್ಕೊಂಡಿದೆ ರಸ್ತೆ. ಅಂದರೆ ಅಧಿಕಾರಿಗಳ ಸಂಪೂರ್ಣವಾದ ನಿರ್ಲಕ್ಷ್ಯತನ, ಬೇಜವಾಬ್ದಾರಿ ಅಧಿಕಾರಿಗಳು ನಿರ್ವಹಿಸಿಕೊಂಡಿದ್ದಾರೆ. ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಇದೇ ರೀತಿ ಮುಂದುವರೆದ್ರೆ ನಾವು ಇವತ್ತು ಸಹ ಲೋಕೋಪಯೋಗಿ ಇಲಾಖೆಯಾದ ಸಾಮ್ಯುಯಲ್ ಸರ್ ಸಹ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಆ್ಯಕ್ಷನ್ ಅನ್ನು ತೆಗೆದುಕೊಳ್ಳುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಆದರೂ ಸಹ NS ಬಸವರಾಜ್ ಅವರು ಅವರಿಗೆ ಸಹ ಮನವಿ ಪತ್ರವನ್ನು ಕೊಟ್ಟು ಬಂದಿದ್ದೇವೆ. ಈ ಮೂಲಕ ಅವರೇನಾದರೂ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ, ರಸ್ತೆ ಸರಿ ಮಾಡಲಿಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗಿ ತುಂಬ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ. ಮುಂದಿನ ದಿನಗಳಲ್ಲಿ ತುಂಬ ಹೋರಾಟವನ್ನು ಮಾಡಬೇಕು. ನನ್ನ ಹೆಸರು ಪ್ರಶಾಂತ್. ನಾನು ಜಾಗೀರ್ ಪನ್ನೂರಿನ ಗ್ರಾಮದ ನಿವಾಸಿ. ಏನಾಗಿದೆ ಅಂತಂದರೆ, ಕಳೆದ 15 ವರ್ಷದ ಹಿಂದೆ ನಾವು ನೋಡ್ಕೊತ ಬರ್ತಾ ಇರೋಂಗೆ ಆ ರೋಡು ಏನು ಇದುವರೆಗಾಗಿ ದುರಸ್ತಿ ಮಾಡೋಂಥ ಕೆಲಸನೂ ಮಾಡಿಲ್ಲ. ಮೊನ್ನೆ ನಾವು ಮನವಿ ಕೊಟ್ಟಿವಿ ಅಂತ ಏನು ಪತ್ರಿಕಾಗೋಷ್ಠಿಯಲ್ಲಿ ಇದು ಮಾಡಿದ್ವಿ ಅಂತ 3 ಟ್ರಿಪ್ ಮರಮ ಹಾಕಿ ಮೇಲ್ನೋಟಕ್ಕೆ ಕೆಲಸ ಮಾಡಿದ್ದೀವಿ ಅನ್ನೋ ಥರ ತೋರಿಸಿದರು. ಆದರೆ ನಿನ್ನೆ ಮಳೆ ಬಂದಿರೋ ಕಾರಣ ಬಸ್ಸು ಸಿಗೆ ಬಿದ್ದು ರಾತ್ರಿ ಗ್ರಾಮಸ್ಥರು ಮತ್ತು ಅಲ್ಲಿರೋಂಥ ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ನೈಟ್ 9 ಗಂಟೆ ಆದ್ರೂ ಬಸ್ಸಲ್ಲಿ ಸಿಗೆ ಬಿದ್ದು ಬರೋಕ್ಕೆ ಗ್ರಾಮದವ್ರನ್ನ ಸಹಾಯ ತೊಗೊಂಡು ಕೆಲವೊಬ್ಬರು ಮಳೆಯಲ್ಲೇ ತೋರಿಸ್ಕೊಂಡು ಈ ಥರ ಬರೋಂಥ ಪರಿಸ್ಥಿತಿ ನಮ್ಮ ರಸ್ತೆ ಆಗಿದೆ. ಇದಕ್ಕೆ ನಾವು PW ಅವರಿಗೆ ಮನವಿ ಸಲ್ಲಿಸಿದ್ರು ಕೂಡ ನಮ್ಮ ಗ್ರಾಮಸ್ಥರು ಯಾವುದೇ ರೀತಿ ರಸ್ತೆ ದುರಸ್ತಿ ಮಾಡೋಂಥ ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ. ಇವ್ರಿಗೆ ಸಾಕಷ್ಟು ಬಾರಿ ತಿಳಿಸಿದ್ರು ಇದೇ ತಮ್ಮ ಏನು ಇದು ಮಾಡ್ತಿದ್ದಾರೆ, ನಾವು ಜೈಗೆ ಹೇಳಬೇಕು, ಅವ್ರಿಗೆ ಹೇಳಬೇಕು, ಇವ್ರಿಗೆ ಹೇಳಬೇಕು ಅಂತಂದು ತಮ್ಮ ಕುಂಟು ನೆಪ ಹೇಳ್ಕೊಂಡು ಇದು ಮಾಡ್ತಿದ್ದಾರೆ. ಬಟ್ ಗ್ರಾಮಸ್ಥರ ನೋವನ್ನು ಯಾರು ಅರ್ಥ